ಇಲ್ಲಿ ಮಾನವ ಏತಕ್ಕೋಸ್ಕರವಾಗಿ ನಾನು ನಾನು ನನ್ನದು ಎಂಬುದಾಗಿ ಹೇಳ್ತಿಯಪ್ಪ. ಈ ಭೂಮಿಯ ಮೇಲೆ ಮಾನವನ ದೇಹವಾದರೂ ಸ್ಥಿರವಿಲ್ಲ ಕಣಯ್ಯ. ಈ ಸ್ಥಿರವಿಲ್ಲದಂತಹ ದೇಹಕ್ಕೆ ಏತಕ್ಕೋಸ್ಕರ ನಾನು ನಾನು ನನ್ನದು ಎಂಬುದಾಗಿ ಹೇಳ್ತಿಯಪ್ಪ. ಆದ್ದರಿಂದ ಈ ಭೂಮಿಯ ಮೇಲೆ ಇರುವಷ್ಟು ದಿನ ಭಕ್ತಿಯನ್ನು ಸಂಪಾದನೆಯನ್ನು ಮಾಡು. ಭಕ್ತಿಯಿಂದ ಮುಕ್ತಿ, ಮುಕ್ತಿಯಿಂದ ವೈರಾಗ್ಯ, ವೈರಾಗ್ಯದಿಂದ ವೈಕುಂಠ ತಾನಾಗಿ ತಾನು ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಇನ್ನಾದ್ರೂ ಕೂಡ ಆ ಭಗವಂತನ ಸೇವೆಯನ್ನು ಮಾಡಪ್ಪ ಎಂಬುದಾಗಿ ಹೇಳಿ ಆ ಜ್ಞಾನಿಗಳಾದ ಹೇಳಿದ್ದರಿಂದ ಆ ಪ್ರಕಾರವಾಗಿ ಇಂದಿನ ದಿವಸ ಬೆಂಗಳೂರು ದಕ್ಷಿಣ ತಾಲೂಕು ಗೊಲ್ಲಹಳ್ಳಿ ಗ್ರಾಮದಲ್ಲಿ ನಿವಾಸಿಯಾಗಿರ್ತಕ್ಕಂತಹ ಶ್ರೀಮಾನ್ ಶ್ರೀ ಶಿವರಾಜ್ ಹಾಗೂ ಅವರ ಧರ್ಮಪತ್ನಿಯಾದಂತಹ ಪಾರ್ವತಮ್ಮನವರು ತಮ್ಮ ಬಂಧು ಬಾಂಧವರನ್ನು ಒಳಗೊಂಡವರಾಗಿ, ಅಣ್ಣ ತಮ್ಮಂದಿರನ್ನು ಒಳಗೊಂಡವರಾಗಿ ಆ ಭಾರ್ಗವ ಶನಿದೇವರ ಒಂದು ಮೂರ್ತಿಯನ್ನು ಇರಿಸಿ, ಹಾಗೆ ಅವರ ಮನೆಯಲ್ಲಿ ಆ ಸತ್ಯನಾರಾಯಣ ರಥವನ್ನು ಏರ್ಪಡಿಸಿ ಆ ಭಾರ್ಗವ ಶನಿದೇವರ ಒಂದು ಕೃಪೆಗೆ ಹಾಗೂ ಆ ಸತ್ಯನಾರಾಯಣನ ಒಲಿಮೆಗೆ ಪಾತ್ರರಾಗಿದ್ದಾರೆ. ಅವರಿಗಾದ್ರೂ ಕೂಡ ಆ ಭಗವಂತ ಸಿರಿ ಸಂಪತ್ತು ಭೋಗ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಹೇಳ್ತಾ, ನಾನಾದ್ರೂ ಕೂಡ ವಿದ್ಯಾವಂತನಲ್ಲ, ಬುದ್ಧಿವಂತನಲ್ಲ, ದೊಡ್ಡ ಕಲಾವಿದನು ಸದಾ ಅಲ್ಲ. ನನ್ನ ಗುರುಗಳಾದಂತಹ ಮಾಗಡಿ ತಾಲೂಕು ದಬ್ಬಗುಳಿ ಗ್ರಾಮದಲ್ಲಿ ನಿವಾಸಿಯಾಗಿರ್ತಕ್ಕಂತಹ ಶ್ರೀಮಾನ್ ಶ್ರೀ ನಾರಾಯಣ ಸ್ವಾಮಿ ಹಾಗೂ ಜಯಣ್ಣವರ ಶಿಷ್ಯನಾದಂತಹ ನಾನಾದ್ರೂ ಕೂಡ ಅವರ ಆಶೀರ್ವಾದದಿಂದ ಶ್ರೀ ರಾಜ ವಿಕ್ರಮ ಶನಿ ಮಹಾತ್ಮೆ, ರಾಜ ಸತ್ಯವ್ರತ ಶನಿ ಪ್ರಭಾವ ಹಾಗೂ ಶನಿದೇವರ ಜನ್ಮ ವೃತ್ತಾಂತ ಎಂಬ ಕಥಾಮೃತವನ್ನು ಪಠನೆಯನ್ನು ಗೆದ್ದಿದ್ದೇನೆ. ಗುರು ಹಿರಿಯರಾದಂತಹ ತಾವುಗಳಾದರೂ ಕೂಡ ಯಾವ ಕಥಾಮೃತವನ್ನು ಇಷ್ಟಪಡುತ್ತೀರೋ ಆ ಕಥಾಮೃತವನ್ನು ಹೇಳುತ್ತಾ ಭಾರ್ಗವ ಶನಿದೇವರ ಒಂದು ಕೃಪೆಗೆ ನಾವೆಲ್ಲರೂ ಸೇರಿ ಪಾತ್ರರಾಗೋಣ. ಶನಿದೇವರ ಹಾಗೆ ಇಂದಿನ ದಿವಸ ಶ್ರೀ ರಾಜ ವಿಕ್ರಮ ಶನಿ ಮಹಾತ್ಮೆ ಎಂಬ ಕಥಾಮೃತಕ್ಕೆ ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ಆ ಭಾರ್ಗವ ಶನಿದೇವರ ಒಂದು ಕಥಾಮೃತವನ್ನು ಹೇಳುತ್ತಾ ಆ ರಾಜನಾದಂತಹ ವಿಕ್ರಮ ಮಹಾರಾಜನಾದರೂ ಕೂಡ ಯಾವ ರೀತಿಯಾಗಿ ಕಷ್ಟವನ್ನು ಪಟ್ಟಿದ್ದಾನೆ, ಏತಕ್ಕೋಸ್ಕರವಾಗಿ ಕಷ್ಟವನ್ನು ಪಟ್ಟಿದ್ದಾನೆ, ಆತನಿಗೆ ಕಷ್ಟವನ್ನು ಕೊಟ್ಟಂತಹ ಪುಣ್ಯಾತ್ಮನಾರು ಎಂಬುದನ್ನು ಹೇಳಿ ನಾವಾದರೂ ಕೂಡ ಆ ಸಾಂಗೋಪಾಂಗವಾಗಿ ತಿಳಿದುಕೊಳ್ಳೋಣ. ಶನಿದೇವರ ಬಾಲಾರಿ ಗೋವಿಂದ ಗೋವಿಂದ. Join
56 ದೇಶಗಳಲ್ಲಿ ಒಂದು ದೇಶ, ಅದುವೇ ಚೋಳ ದೇಶ. ಆ ಚೋಳ ದೇಶವನ್ನು ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ರಾಜನಾದಂತಹ ಸತ್ಯ ಚೋಳ ಮಹಾರಾಜ. ಸತ್ಯ ಧರ್ಮದಿಂದ, ನ್ಯಾಯ ನಿಷ್ಠೆಯಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಈತನ ಒಂದು ರಾಜ್ಯದಲ್ಲಿ ಕ್ಷಾಮ ಢಾಮರಗಳಿಲ್ಲ, ಕಳ್ಳ ಕಾಕರ ಭಯವಿಲ್ಲ, ಯಾವುದೇ ಕುಂದು ಕೊರತೆಗಳಿಲ್ಲ. ಆ ಸಂದರ್ಭದಲ್ಲಿ ಆ ರಾಜನಾದಂತಹ ಸತ್ಯ ಚೋಳ ಮಹಾರಾಜನಿಗೆ ನಾನು ಎಂಬ ಭಾವನೆ ಪ್ರಾಪ್ತಿಯಾಗಿದೆ. ಆ ನಾನು ಎಂಬುವಂತಹ ಭಾವನೆ ಪ್ರಾಪ್ತಿಯಾದಂತಹ ಪರಿಣಾಮ ರಾಜನಾದಂತಹ ಸತ್ಯ ಚೋಳ ಮಹಾರಾಜನಿಗೆ ಆತನ ಬೆನ್ನಿನಲ್ಲಿ ಸಣ್ಣದಾಗಿ ಒಂದು ಬೆನ್ನು ಪುಡಿ ಗಾಯವಾಗಿದೆ. ದಿನ ಕಳೆದಂತೆ ದಿನ ಕಳೆದಂತೆ, ವಾರ ಕಳೆದಂತೆ, ಮಾಸಂಗಳಾದರೂ ಕಳೆದಂತೆ ಆ ಗಾಯದ ಉಳಿಬಾರಿಯಾದರೂ ಕೂಡ ದಿನೇ ದಿನೇ ವಿಪರೀತವಾಗಿ ಹೋಗ್ತಾ ಇದೆ. ಗಾಯದ ಹುರಿಬಾಧೆಯನ್ನು ಸಹಿಸಲಾಗದಂತಹ ಸತ್ಯ ಚೋಳ